ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಬರೀ 30% 40% ಇರ್ತಿದ್ರು. ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ 50% ಆಗೋಗ್ಬಿಟ್ಟಿದೆ. ನಾನು ಇವತ್ತು ಎಲ್ಲ ಕಾಂಟ್ರಾಕ್ಟ್ಗಳಿಗೆ ಹೇಳ್ತಾ ಇದ್ದೇನೆ, ಬಿಜೆಪಿಯ ಎಲ್ಲ ಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಬರ್ತದೆ. ತಮ್ಮ ಅವಧಿಯಲ್ಲಿ, ಬಿಜೆಪಿ ಅವಧಿಯಲ್ಲಿ ನಾನು ಇರಿಗೇಷನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ಎಂಬಿ ಪಾಟೀಲ್ ಇರಿಗೇಷನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಎಚ್ ಕೆ ಪಾಟೀಲ್ ಇರಿಗೇಷನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಅವಧಿಯಲ್ಲಿ ಪ್ರಾಮಾಣಿಕೆಯಿಂದ ಕೆಲಸ ಮಾಡಿದ್ದೇವೆ. ನೀವು ಎಸ್ಟಿಮೇಟ್ 100 ಇದ್ದಿದ್ನ 200 ಮಾಡಿದ್ದೀರಿ, 200ನ 400 ಮಾಡಿದ್ದೀರಿ, 500ನ 1000 ಮಾಡಿದ್ದೀರಿ, 1000ನ 2000 ಮಾಡಿದ್ದೀವಿ. ಪ್ರತಿಯೊಂದು ಎಸ್ಟಿಮೇಟ್ ಕೂಡ ತನಿಖೆಗೆ ಆದೇಶವನ್ನು ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವರೆಲ್ಲ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ಯಾವುದೋ ಒಂದು ಎಸ್ಟಿಮೇಟ್ ಕಮಿಟಿ ಫೈಂಡಿಂಗ್ ಅಲ್ಲಿ 40 ಕೋಟಿ ರೂಪಾಯಿ ಕಟ್ಟಿಸಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. 40 ಕೋಟಿ ರೂಪಾಯಿ ಯಾವುದೋ ಒಂದು 42 ಕೋಟಿ ರೂಪಾಯಿ ಎಕ್ಸ್ಟ್ರಾ ಇದನ್ನ ಕಟ್ಸಿದೀವಿ ಅಂತ ಇವತ್ತೆಲ್ಲೋ ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಎಲ್ಲೋ ಕಡೆ ಹೇಳ್ತಾ ಇದ್ರು. ಅವ್ರು ಯಾರಿಗೂ ಬ್ಲಾಕ್ ಲಿಸ್ಟ್ ಮಾಡಿಲ್ಲ, ಯಾವ ಅಧಿಕಾರನೂ ಸಸ್ಪೆಂಡ್ ಮಾಡಲಿಲ್ಲ. ಹೆಂಗೆ ಇಡೀ ಸರ್ಕಾರದ ಮಂತ್ರಿಗಳು ಅಲ್ಲೆಲ್ಲ ಒಂದು ಬೆಳಗಾಮಲ್ಲಿ ಒಂದು ಯಾವುದೋ ಗುತ್ತಿ ಬಸವಣ್ಣ ಅಂತ 300 ಕೋಟಿದು 800 ಕೋಟಿ ರೂಪಾಯಿ ಮಾಡೋರು. ಅದೆಲ್ಲ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಇದ್ದಾಗ ಯಾವುದೋ ಮಂಜೂರು ಮಾಡಿದ್ದು ಅವೆಲ್ಲ ವಜಾ ಮಾಡಕ್ ಕೊಟ್ಬಿಟ್ಟವ್ರೆ. ನಿಮ್ಮ ಯೋಜನೆಗಳನ್ನ ಬಿಡ್ತೀವೇನ್ರಿ ನಾವು? ನಮ್ಮ ಜನರಿಗೆ ತೊಂದರೆ ಕೊಟ್ಟದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ತೀವೇನ್ರಿ? ನಮ್ಗೇನೇನು ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಶಾಸಕರಿಗೆ ಅವರ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಸರ್ಕಾರ ಮಂಜೂರು ಮಾಡಿ ಕಾರ್ಯಕ್ರಮ ನಡೆಸಿದಿರಲ್ಲ, ಇದು ನಿಮ್ಗೂ ಕೂಡ ಉತ್ತರ ಸಿಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಭ್ರಷ್ಟ ಸರ್ಕಾರವನ್ನ ಕಿತ್ತಾಕ್ಬೇಕು ನೀವು ಅದಕ್ಕೆಲ್ಲ ಕೂಡ ತಾವೆಲ್ಲ ರೆಡಿ ಆಗ್ಬೇಕು. ಒಬ್ಬೊಬ್ರು 5-5 ಓಟ್ ಸಂಪಾದನೆ ಮಾಡ್ಬೇಕು. ನಾವು ನಿಮ್ ಜೊತೆ ಇರ್ತೇವೆ. ಬಹಳ ವಿಚಾರಗಳನ್ನ ನಾನು ಮಾತಾಡ್ಲಿಕ್ಕೆ ಇಷ್ಟ ಇದೆ. ಆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದಲ್ಲಿ ಪ್ರಾರಂಭ ಆದದ್ದು, ಇವತ್ತು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ, ಮನಮೋಹನ್ ಸಿಂಗ್ ಕಾಲದಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕೆಲಸವನ್ನ ಈ ರಾಷ್ಟ್ರಕ್ಕೆ, ಈ ಒಂದು ಯೋಜನೆಗೆ ಶಕ್ತಿ ತುಂಬಿದೆ. ಮುಂದಿನ ದಿನದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ರಾಷ್ಟ್ರದಲ್ಲಿ ಬಂದೇ ಬರ್ತದೆ ವಿಶ್ವಾಸ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ ಅಂತ ವಿಶ್ವಾಸ ಇದೆ. ಎಲ್ಲ ಕೋರ್ಟ್ ಕೇಸ್ಗಳನ್ನ ತೆಗೆದು ಇದೊಂದು ರಾಷ್ಟ್ರೀಯ ಯೋಜನೆಯಾಗಿ ಪರಿವರ್ತನೆ ಆಗ್ಲಿಕ್ಕೆ ಅಂತ ವಿಶ್ವಾಸ, ಅಂತ ಶಕ್ತಿ ನಮ್ಗೆ ನೀವು ಕೊಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸ್ತೀನಿ. ಈಗ ತಾನೇ ಎಚ್ ಕೆ ಪಾಟೀಲ್ ಮಾದಾಯಿ ವಿಚಾರ ಮಾತಾಡ್ತಾ ಇದ್ದಾರೆ. ಅವ್ರು ಯಾರೋ ನಮ್ಮ